ಗುಬಿ ತಾಲೂಕು ಆಡಳಿತದ ವತಿಯಿಂದ ಇದೀಗ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. ಕೆಂಪೇಗೌಡ ಅವರ ಆಡಳಿತ ವೈಖರಿ ಆಗಿದೆ, ಅವರು ನಡ್ಕೊಳ್ತಂತಹ ರೀತಿ, ಅವರು ಈ ನಾಡಿಗೆ ಕೊಟ್ಟಂತಹ ಕೊಡುಗೆಯನ್ನು ನೆನೆಯುವಂತಹ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮವನ್ನು ಇದೀಗ ಗುಬ್ಬಿಯ ತಾಲೂಕು ಆಡಳಿತದಿಂದ ನಡೆಸಲಾಗಿರತಕ್ಕಂತಹದ್ದು. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡ ಅವರ 517ನೇ ಜನ್ಮ ಜಯಂತಿಯನ್ನು ಆಚರಣೆ ಮಾಡಲಾಗಿದೆ. ತಾಲೂಕು ಕಚೇರಿಯ ಕೋರ್ಟ್ ಹಾಲ್ನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರು ಹಾಗೆ ತಹಶೀಲ್ದಾರ್ ಆರತಿ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿಖ್ಯಾತ ಬೆಂಗಳೂರು ನಗರದ ನಿರ್ಮಾತೃ, ದಕ್ಷ ಆಡಳಿತಗಾರರು ಆಗಿದ್ದಂತಹ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರನ್ನು ಅತ್ಯಂತ ಭಕ್ತಿ ಮತ್ತು ಹೆಮ್ಮೆಯಿಂದ ಸ್ಮರಿಸಿ ಗೌರವಿಸಿರತಕ್ಕಂತಹದ್ದು. ಈ ಒಂದು ಶುಭ ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಗೆ ನಾಡಪ್ರಭುಗಳ 517ನೇ ಜಯಂತಿಯ ಶುಭಾಶಯಗಳನ್ನು ಕೋರಲಾಗಿದೆ. 5 ಶತಮಾನಗಳ ಹಿಂದೆ ನಾಡಪ್ರಭುಗಳ ಕೊಟ್ಟಂತಹ ನೆಟ್ಟಿರುವಂತಹ ಅಭಿವೃದ್ಧಿಯ ಮರ ಇಂದು ಮಹಾವೃಕ್ಷವಾಗಿ ಬೆಳೆದು ನಿಂತಿದೆ. ಕೃಷಿ, ನೀರಾವರಿ, ವಾಣಿಜ್ಯ, ನಗರ ನಿರ್ಮಾಣ ಸೇರಿ ಸಮಗ್ರ ಅಭಿವೃದ್ಧಿ ಕುರಿತ ಅವರ ಚಿಂತನೆ, ಆಡಳಿತದ ದೂರದೃಷ್ಟಿ ಸದಾ ನಮಗೆ ಪ್ರೇರಣೆಯಾಗಿದೆ ಎನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತಹದ್ದು. ಕರುನಾಡ ಕಣ್ಮಣಿ, ನಾಡು ಕಂಡಂತಹ ಶ್ರೇಷ್ಠ ಹೋರಾಟಗಾರ, ಜನಪರ ಆಡಳಿತಗಾರ, ಬೆಂಗಳೂರು ನಗರದ ನಿರ್ಮಾತೃ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ದೂರದೃಷ್ಟಿಯ ನಾಯಕತ್ವ, ಆಡಳಿತ ವೈಖರಿ ಹಾಗೂ ಜನಪರ ಸೇವೆಯ ಆದರ್ಶಗಳು ಸದಾ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಲಿದೆ ಅಂತೇಳಿ ಅಭಿಪ್ರಾಯವನ್ನು ತಹಶೀಲ್ದಾರ್ ಆರತಿ ವ್ಯಕ್ತಪಡಿಸಿದ್ದಾರೆ. ಇನ್ನು ನಾಡು ನುಡಿ, ಸಂಸ್ಕೃತಿ ಮತ್ತು ಸ್ವಾಭಿಮಾನದ ಪ್ರತೀಕವಾಗಿ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸಿರ್ತಕ್ಕಂತಹದ್ದು. ಬೆಂಗಳೂರು ನಿರ್ಮಾಣದ ಮೂಲಕ ದೂರದೃಷ್ಟಿಯ ನಾಯಕತ್ವವನ್ನು ಜಗತ್ತಿಗೆ ಪರಿಚಯಿಸಿದ ಮಹಾನ್ ವ್ಯಕ್ತಿತ್ವವೇ ನಾಡಪ್ರಭು ಕೆಂಪೇಗೌಡರು. ಅವರ ಆಡಳಿತದ ದಕ್ಷತೆ, ಜನಪರ ಚಿಂತನೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನ ಇಂದು ಕೂಡ ನಮಗೆ ಮಾರ್ಗದರ್ಶಿಯಾಗಿದೆ. ಅವರ ಆದರ್ಶಗಳನ್ನು ಅನುಸರಿಸಿ ಅಭಿವೃದ್ಧಿ ಹೊಂದಿದ ಸದೃಢ ಹಾಗೂ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣಕ್ಕೆ ಸಂಕಲ್ಪ ಮಾಡೋಣ ಅನ್ನುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಮುಖಂಡರಾಗಿರ್ತಕ್ಕಂಥ ವೆಂಕಟೇಶ್. ಶುಭಾಶಯಗಳು. ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು, ನಮ್ಮ ರಾಜ್ಯದಲ್ಲಿ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಟೌನ್ ಪ್ಲಾನಿಂಗ್ ಬಗ್ಗೆ ಒಂದು ಕಾಲೇಜ್ನ ನಿರ್ಮಾಣ ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಅವರೊಂದು ಸಭೆಯಲ್ಲಿ ಹೇಳ್ತಾ ಇದ್ರು. ಸೊ ಟೌನ್ ಪ್ಲಾನಿಂಗ್ ಬಗ್ಗೆ ಈಗಾಗಲೇ ಸರ್ ನಿಮ್ಗೆ ಹೇಳಿದ್ರು, ಅವ್ರು ಏನು, ಯಾಕೆ ಅವ್ರನ್ನ ನಾವು ನಾಡಪ್ರಭು ಅಂತ ಕರಿತೀವಿ ಅಂತ. ಟೌನ್ ಪ್ಲಾನಿಂಗ್ ಈಗ ಬೆಂಗಳೂರು ಅಂತ ಮಹಾನಗರ, ಮೆಟ್ರೋಪಾಲಿಟನ್, ನಮ್ಮ ದೇಶದಲ್ಲಿರೋ 4 ಮಹಾನಗರಗಳಲ್ಲಿ ಮತ್ತೆ ಅವರ ಕೆಲಸ ಕಾರ್ಯಗಳಾಗೋದು ಇವತ್ತು ಸಹ ಸ್ಮರಣೀಯವಾಗಿ ಇವತ್ತು ಕೆಂಪೇಗೌಡರು ಇವತ್ತು ನಮ್ಮ ಅಗಲಿ ಸುಮಾರು ವರ್ಷ ಆಗಿರ್ಬೋದು, ಆದರೂ ಸಹ ಅವರು ಮಾಡಿರ್ತಕ್ಕಂಥ ಸಾಧನೆ ಕಾರ್ಯಗಳು ಸಹ ಇವತ್ತು ನಮ್ಮ ರಾಜ್ಯಕ್ಕೆ ಆಗೋದು, ದೇಶಕ್ಕೆ ಆಗೋದು ಅವರ ಸ್ಮರಣೆ ಅವಿಸ್ಮರಣೆ. ಹಂಗಾಗಿ ಇವತ್ತು ಕೆಂಪೇಗೌಡ ಜಯಂತಿಯೊಂದಿಗೆ ನಾವು ಇವತ್ತಿನ ನಮ್ಮ ಇಲ್ಲಿ ಸೇರ್ತಕ್ಕಂಥ ಯುವಕರು ಮುಂಬರುವ ಒಂದು ಆಚರಣೆಯೊತ್ತಿಗೆ ನಾವೆಲ್ಲ ಸಿದ್ಧರಾಗಿ ಇದನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುವಂತ ಒಂದು ಕೆಲಸ ಆಗಬೇಕು ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದರೊಂದಿಗೆ ತಾವೆಲ್ಲ ಸಹ ನಮ್ಮ ದಂಡಾಧಿಕಾರಿಗಳಿದ್ದಾರೆ, ಮತ್ತೆ ನಮ್ಮ ಜನಪ್ರಿಯ ಶಾಸಕರು, ಮತ್ತೆ ಮುಂದೆ ಮಿನಿಸ್ಟರ್ ಆಗುವಂತ ಒಂದು ಅವಕಾಶವೂ ಸಹ ನಮ್ಮ ಸಾಹೇಬರಿಗಿದೆ. ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಮುಂಬರುವ ದಿನಗಳಲ್ಲಿ ಇದನ್ನ ಆಚರಣೆಯನ್ನ ಜೋರಾಗಿ ಆಚರಿಸಬೇಕು ಅಂತೇಳಿ ನನ್ನ ಕಳಕಳಿಯ ಮನವಿ. ಕೇವಲ ನಮ್ಮ ಎಲ್ಲ ಯುವಕರು ಇದ್ದೀರಾ, ನಾವು ಸಹ ಹಿಂದೆ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಕೈ ಮೀರಿ ನಾವು ಸಹಾಯವನ್ನ ಮಾಡಿದ್ದೋ, ಅದನ್ನ ಯಾಕೆ ನೀವು ಪ್ರತಿ ವರ್ಷ ಮಾಡದಲ್ಲೇ ಅದನ್ನ ಕೈ ಬಿಟ್ರಿ, ಅದು ನಮಗೆ ಒಂದು ಎಲ್ಲೋ ಕಡೆ ಕೊರಗಿದೆ. ಆ ಕೊರಗು ನಾನು ಒಬ್ಬ ಹೇಳ್ಕೊಡಕ್ಕಾಗಲಿಲ್ಲ.